ಹಾಯ್ ವಿವರ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಈ ವಿಡಿಯೋ ಬಂದುಬಿಟ್ಟು ನನ್ನ ಮಗನದ ಮೊದಲನೇ ದಿನ ಫಸ್ಟ್ ಡೇ ಸ್ಕೂಲಿಂದು ವ್ಲಾಗ್ ಆಗಿರುತ್ತೆ. ನಾನು ಬೆಳಿಗ್ಗೆ ಅಂದರೆ 4:45ಗೆ ಎದ್ದಿರೋದು. ನಾನು ಹೋಗ್ಬಿಟ್ಟು ವಾಶ್ರೂಮೆಲ್ಲ ಹೋಗಿ ಮುಖೆಲ್ಲ ತೊಳ್ಕೊಂಡು ಬ್ರಷ್ ಮಾಡಿಕೊಂಡು ಬರೋ ಅಷ್ಟರಲ್ಲಿ 5:10 ಆಗಿದೆ. ಬೇಗನೆ ಎದ್ದೇಳಬೇಕು ಅಂದರೆ ಒಂದು 1/4 ಗಂಟೆ ಬೇಕೇ ಬೇಕು ಬ್ರಷ್ ಎಲ್ಲ ಮಾಡ್ಕೊಂಡು ಬರೋ ಅಷ್ಟರಲ್ಲಿ. ನಾನು ಬಂದುಬಿಟ್ಟು ಇದು ಯೋಗ ಸುಮ್ಮನೆ ಏನೋ ಸಣ್ಣ ಆಗಬೇಕು ಅಂತ ಆ ಥರ ಎಲ್ಲ ಯೋಗ ಮಾಡ್ತಾಯಿಲ್ಲ. ಜಾಸ್ತಿ ಬೆನ್ನೋವಿದೆ ನನಗೆ. ಅಷ್ಟು ಬೆನ್ನೋವು ಅಂದರೆ ತುಂಬ ಬೆನ್ನೋವು. ಒಂದು ವಿಡಿಯೋದಲ್ಲಿ ಹೇಳ್ಕೊಂಡಿದ್ದೆ, ಆ ವಿಡಿಯೋ ಡಿಲೀಟ್ ಮಾಡಿಬಿಟ್ಟಿದ್ದೀನಿ ನಾನು. ಸಖತ್ ಬೆನ್ನೋವು ಬರುತ್ತೆ ನನಗೆ. ಕೂರೋಕ್ಕೂ ಆಗೋಲ್ಲ, ಏನಿಲ್ಲ. ಹಿಂದೆ ಏನಾದರೂ ಒಂದು ಸಪೋರ್ಟ್ ಇಲ್ಲದೇ ಮಧ್ಯದಲ್ಲಿ ಕೂರೋಕ್ಕಾಗಲ್ಲ. ಏನಾದರೂ ಸಪೋರ್ಟಿಗಿದ್ರೇ ಕೂರೋಕ್ಕಾಗೋದು. ಹಾಗಾಗಿ ನಾನು ಈ ವಿಡಿಯೋಸು ಲೈವಲ್ಲಿ ಅಂದರೆ ಯೋಗ ಕ್ಲಾಸಲ್ಲಿ ಟ್ರೈನಿಂಗ್ ತೊಗೊಂಡು ಅವ್ರ ಹತ್ರ 2 ತಿಂಗಳಲ್ಲ 3 ತಿಂಗಳು ಟ್ರೈನಿಂಗ್ ತೊಗೊಂಡಿದ್ದೀನಿ ಅವ್ರ ಹತ್ರ. ಟ್ರೈನಿಂಗ್ ತೊಗೊಂಡು ನನಗೆ ಯಾವ್ದು ಬೇಕು ಬೆನ್ನೋವಿಗೆ, ನನಗೆ ಎಷ್ಟು ಬೇಕು ಅದಷ್ಟನ್ನು ಮಾತ್ರ ಸೆಲೆಕ್ಟ್ ಮಾಡ್ಕೊಂಡು ಯೋಗ ಮಾಡ್ತೀನಿ. ತುಂಬ ಇದೆ, 1 ಅವರ್ ಯೋಗ ಇದೆ. ಡೈಲಿ 1 ಅವರ್ ಮಾಡಲೇಬೇಕು. ಆದರೆ ನನಗೆ 1 ಅವರ್ ಆಗೋದಿಲ್ಲ, ಕೆಲಸ ಇರುತ್ತಲ್ವ. ಇಲ್ಲಿ 1 ಅವರ್ ಕೂತ್ಕೊಂಡ್ರೆ ಏನಾಗುತ್ತೆ, ಆಗಲೇ ಬೆಳಗಾಗ್ತಾ ಇರುತ್ತಲ್ವ, ಎಷ್ಟು ಬೇಗ ಹೋಗ್ಬಿಟ್ಟೇನೋ ಅಂತ ಅನಿಸ್ತಾ ಇರ್ತೈತೆ. ಮನಸ್ಸಲ್ಲಿ ಆ ಕಡೆ ಇರುತ್ತೆ, ಬೇಗ ಕೆಲಸ ಆಗ್ತಿತ್ತಲ್ವ ಸ್ಕೂಲಿಗೆ ಅನ್ನೋ ಥರ ಆಗಿಬಿಡುತ್ತೆ. ಹಾಗಾಗಿ ನನಗೆ ಬೆನ್ನೋವಿಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ಸೆಲೆಕ್ಟ್ ಮಾಡಿಕೊಂಡು ಒಂದು ಅರ್ಧ ಗಂಟೆ ಯೋಗ ಮಾಡ್ತೀನಿ. ಇದು ಲಾಸ್ಟ್ ಅಂದರೆ ಸೂರ್ಯ ನಮಸ್ಕಾರದ್ದು. ಅಂದರೆ ನಾನು ಫುಲ್ ಎಲ್ಲ ವೀಡಿಯೋಸ್ ಹಾಕಿಲ್ಲ. ಅದೆಲ್ಲ ಹಾಕಿದರೆ ಅರ್ಧ ಗಂಟೆ ವೀಡಿಯೋಸ್ ಬೇಕಾಗುತ್ತೆ. ನಿಮಗೆ ಯಾರಿಗಾದ್ರೂ ತುಂಬ ಇತ್ತು ಅಥವಾ ನಮಗೆ ಹೇಳ್ಕೊಡಿ ಅಂತ ಅಂದರೆ ನಾನು ಹೇಳ್ಕೊಡೋದಕ್ಕೆ ಟ್ರೈ ಮಾಡ್ತೀನಿ. ನಂದು ಇವಾಗ ಒಂದು ಅರ್ಧ ಗಂಟೆ ಯೋಗ ಆಯಿತು ಆಲ್ರೆಡಿ, ಮುಗೀತು. ಇವಾಗ ನಾನು ಹೊರಗಡೆ ಕೆಲಸಕ್ಕೆ ಹೋಗಬೇಕು. ಇವಾಗ ನೋಡ್ಬೋದು ಕತ್ಲಾಗಿದೆ. ಕತ್ಲಂದರೆ 5:15 ಆಗಿದೆ. 5:10 ಆಯ್ತಲ್ಲ, 5:40 5:15 ಆಗಿರಬೇಕು. ಎಷ್ಟೊತ್ತಾಗಿದೆ ಟೈಮು. ನಾನು ಇವಾಗಲೇ ನೀರೆಲ್ಲ ಹಾಕಲ್ಲ, ಬೇಗ ತೆಗೆದುಬಿಟ್ಟು ಹಾಗೆ ಬಿಟ್ಬಿಡ್ತೀನಿ. ಬಿಟ್ಬಿಟ್ಟು ಒಳಗಡೆ ಏನಂದ್ರೆ ಕೆಲಸ ಮಾಡ್ಕೊತೀನಿ. ಯಾಕೆಂದರೆ ಒಂದ್ಸರಿ ಹುಚ್ಚ ಬಂದಿದ್ದ, ಹಾಗಾಗಿ ತುಂಬ ಬೆಳಿಗ್ಗೆ ಎದ್ಬಿಟ್ಟು ನೀರು ಹಾಕೋಕ್ಕೆಲ್ಲ ಭಯ ಆಗುತ್ತೆ. ಅಂದರೆ ಇಷ್ಟೊತ್ತಲ್ಲಿನೇನು ಬರೋದಿಲ್ಲ, ಆದರೂ ಇಷ್ಟೊತ್ತಿಗೆ ಇನ್ನೇನು ಹಾಕಲಿ, ಅಷ್ಟರಲ್ಲೇನೋ ಸ್ವಲ್ಪ ಕೆಲಸ ಮಾಡ್ಕೊಂಬಿಡೋಣ, ಆಮೇಲೆ ಹಾಕೋಣ ಅಂತ ಅಂದ್ಕೊತೀನಿ. ಆ ಟೈಮಲ್ಲಿ 5:15 ಅಂದರೆ ಏನು ತುಂಬ ಅಷ್ಟೊಂದು ಭಯ ಆಗೋದಿಲ್ಲ. ಅದಕ್ಕೆ ಒಳಗಡೆ ಆದರೂ ಸ್ವಲ್ಪ ಏನಾದ್ರು ಬೇಯೋಕ್ಕೆ ಇಟ್ಟು ಬಂದರೆ ಕುಕ್ಕರಲ್ಲಿ ನಾನು ಹೊರಗಡೆಯಿಂದ ಕೆಲಸ ಮುಗಿಸ್ಕೊಂಬರೋ ಅಷ್ಟರೊಳಗಡೆ ಒಳಗಡೆ ಎಲ್ಲ ಸ್ವಲ್ಪ ಬೆಂದೋಗಿರುತ್ತೆ. ಏನೋ ತರಕಾರಿ ಆಗಿರ್ಬೋದು ಅಥವಾ ಕುಕ್ಕರಲ್ಲಿ ಏನಾದ್ರು ಇಡೋದಿದ್ರೂ ಬೇಗ ಆಗಿಬಿಡುತ್ತೆ. ಹಾಗಾಗಿ ನಾನು ಏನು ಮಾಡ್ತೀನಿ, ಆ ಥರ ಇಡೋದಿದ್ದಾಗ ಕೆಲಸ ಇದ್ದಾಗ ನಾನು ಕುಕ್ಕರಲ್ಲೆಲ್ಲ ಇಟ್ಬಿಟ್ಟು ಬೇಯಕ್ಕೆ ಇಟ್ಬಿಟ್ಟು ಸ್ಟವ್ ಆನ್ ಮಾಡಿಕೊಂಡು ನಾನು ಹೋಗಿ ಹೊರಗಡೆ ಏನಾದರೂ ನೀರೆಲ್ಲ ಹಾಕೋದು ಆ ಥರದ್ದೆಲ್ಲ ಗುಡಿಸ್ಬಿಟ್ಟು ಕೆಲಸ ಮಾಡಿಕೊಂಡು ಬಂದರೆ ಅಷ್ಟರಲ್ಲಾಗಲೇ ವಿಷಲೆಲ್ಲ ಇನ್ನೇನು ಸ್ವಲ್ಪ ಟೀ ಕಾಫಿ ಅದು ಇದು ಮಾಡೋ ಅಷ್ಟರೊಳಗಡೆ ಬೇಗ ವಿಷಲೆಲ್ಲ ಗಾಳಿ ಬಿಟ್ಟಿರುತ್ತೆ, ನಾವು ತಿಂಡಿ ರೆಡಿ ಮಾಡ್ಕೊಬೋದು. ಇಲ್ಲ ಅಂದರೆ ಏನಾಗುತ್ತೆ, ನಾವು ಫಸ್ಟೇ ಹೊರಗಡೆ ಹೋಗಿ ಬಾಗಿಲಿಗೆ ನೀರೆಲ್ಲ ಹಾಕಿ ಬಂದು ಆಮೇಲೆ ಕುಕ್ಕರ್ಗೆ ಹಾಕಿ ಅದು ಬೇಯ್ದು ಗಾಳಿ ಎಲ್ಲ ಬಿಡೋ ಅಷ್ಟೊತ್ತಿಗೆ ತುಂಬ ಲೇಟ್ ಆಗಿಬಿಡುತ್ತೆ, ಟೈಮ್ ಆಗಿಬಿಡುತ್ತೆ. ಈ ಥರ ಮಾಡಿಕೊಂಡ್ರೆ ಟೈಮ್ ಸೇವ್ ಆಗುತ್ತೆ, ನಮಗೆ ಬೇಗ ಕೆಲಸ ಆಗುತ್ತೆ. ನಾನು ರಾತ್ರಿ ಸ್ವಲ್ಪ ಪಾತ್ರೆ ಎಲ್ಲ ತೊಳೆದು ಇಟ್ಟಿದ್ದೆ, ಕೆಲವೊಂದು ಹಾಗೆ ಬಿಟ್ಟಿದ್ದೆ. ಸ್ವಲ್ಪ ಈಗ ಸಾಂಬಾರಿಂದು ಅನ್ನದೆಲ್ಲ ನಾರ್ಮಲಾಗಿ ಇದ್ದೇ ಇರುತ್ತಲ್ವ, ಅದನ್ನೆಲ್ಲ ಮತ್ತೆ ನೀಟಾಗಿ ವಾಶ್ ಮಾಡ್ತೀನಿ. ಇದನ್ನೆಲ್ಲ ಹಾಗೆ ಬಿಟ್ಬಿಟ್ರೆ ಆಮೇಲೆ ಒಟ್ಟಿಗೆ ತೊಳೆಯಲ್ಲ ಅಂತಂದೇಳಿ ಜಾಸ್ತಿ ಪಾತ್ರೆಗಳಾಗ್ಬಿಡುತ್ತೆ. ನಾನಿವಾಗ ಇತ್ತೀಚೆಗೆ ಏನು ಮಾಡ್ತಾಯಿದ್ದೀನಿ ಅಂದರೆ, ಅವಾಗ ಪಾತ್ರೆ ತೊಳ್ಕೊತಾ ಇರ್ತೀನಿ. ಅವಾಗವಾಗ ಅಂದರೆ ತೊಳಿತಾನೆ ಇಲ್ಲ. ಒಂದು ಸ್ವಲ್ಪ ಆದ ತಕ್ಷಣ ಬೆಳಗಿಂದ ಮಕ್ಕಳು ಸ್ಕೂಲಿಗೆ ಹೋಗೋದ್ರೊಳಗಡೆ 2 ಸರಿ ಪಾತ್ರೆ ತೊಳಿತೀನಿ. ಬೆಳಿಗ್ಗೆ ಎದ್ದ ತಕ್ಷಣ ಏನಾರು ಇದ್ದರೆ ಸ್ವಲ್ಪ ಈ ಥರ, ಅದಾದ ತಕ್ಷಣ ತಿಂಡಿಗಳನ್ನ ಒಗ್ಗರಣೆ ಮಾಡಿರೋದು ಎಲ್ಲ ಇರುತ್ತಲ್ವ, ಅದೆಲ್ಲ ಒನ್ ಟೈಮ್ ಆ ಥರ ತೊಳ್ಕೊತೀನಿ ನಾನು. ತೊಳ್ಕೊಂಡ್ಬಿಟ್ರೆ ಏನಾಗುತ್ತೆ, ಎಷ್ಟು ಪಾತ್ರೆಗಳಿರುತ್ತೆ, ಮಕ್ಕಳು ಸ್ಕೂಲಿಗೆ ಹೋದ್ಮೇಲೆ ಒಂದೇ ಒಂದು ಟೈಮ್ ಅಷ್ಟೇ ಇರುತ್ತೆ ಪಾತ್ರೆ ತೊಳೆಯೋದು, ಆರಾಮಾಗುತ್ತೆ. ಇಷ್ಟು ದಿನ ಎಲ್ಲ ಮಕ್ಕಳಿಗೆ ಸ್ಕೂಲ್ ಇಲ್ದಿರೋದ್ರಿಂದ ಸ್ವಲ್ಪ 6:45 6:15 ಎದ್ದು ಅಭ್ಯಾಸ ಆಗಿಬಿಟ್ಟಿದ್ವಲ್ವ, ಇವಾಗ ಬೇಗ ಎದ್ದೊಳಕ್ಕೆ ಒಂಥರ ಅನಿಸ್ಬಿಡುತ್ತೆ. ಎಂತ ಮಾಡೋದು, 2 ತಿಂಗಳು ರೆಸ್ಟ್ ತೊಗೊಂಡಿದ್ದೀವಿ, ಮಕ್ಕಳು ಸ್ಕೂಲಿಗೆ ಹೋಗಲೇಬೇಕಲ್ವ, ಹಾಗಾಗಿ ಬೇಗ ಎದ್ದಿದ್ದೆ. ಅಂದರೆ ನಾನು ಜಾಸ್ತಿ ಎದ್ದೊಳೋದೇ ಈ ಟೈಮಲ್ಲಿ. ಸ್ಕೂಲ್ ಇದ್ದಾಗಲೆಲ್ಲ, ಸ್ಕೂಲ್ ಇಲ್ದಿರುವಾಗ ಅಂದರೆ 6:15 6:45 ಎದ್ದೊಳ್ತೀನಿ. ಯಾವತ್ತಾದರೂ ಒಂದಿನ ದೋಸೆ ನೆನೆಸಿದ್ರೆ ಮಾತ್ರ 7 ಗಂಟೆಗೆ ಎದ್ದೇಳ್ತಿದ್ದೆ, ಯಾವಾಗ ಸ್ಕೂಲ್ ರಜೆ ಇರುತ್ತಲ್ಲ ಆವಾಗ. ಇವಾಗೆಲ್ಲ ಅಷ್ಟೊತ್ತಿಗೆಲ್ಲ ಹೇಳೋದಿಲ್ಲ, ನಾನು ಯಾವತ್ತೂ ಎದ್ದೊಳೋದಿಲ್ಲ. ಎದ್ರೂ ಏನಾಗುತ್ತೆ, ಬೇಗ ಕೆಲಸ ಆಗೋಲ್ಲ. ಆಮೇಲೆ ಅನಿಸುತ್ತೆ, ಏನೋ ಬೇಗ ಎದ್ದೇಳಬೇಕಿತ್ತು ಅನಿಸುತ್ತೆ. ಹಾಗಾಗಿ ನೋಡ್ಬೋದು, ನಾನು ಫಸ್ಟೇ ಒಂದಿಷ್ಟು ಬೇಳೆ ಬೇಯಿಸಿಟ್ಕೊಂಡಿದ್ದೀನಿ, ಕುಕ್ಕರಲ್ಲಿ ಹಾಕಿ ಆವಾಗಲೇ ಬೇಯಿಸಿದ್ನಲ್ವ. ಇವಾಗ ಏನು ಮಾಡ್ತಾಯಿದ್ದೀನಿ, ನಾನು ಮೂಲಂಗಿ ಸಾಂಬಾರು ಮಾಡೋಕ್ಕೆ ಅಂತ ಹೇಳ್ಬಿಟ್ಟು ತಿಂಡಿನೂ ಮಾಡ್ತೀನಿ. ನಾನು ಬೆಳಿಗ್ಗೆನೇ ತಿಂಡಿ ಜೊತೆಲೇ ಸಾಂಬಾರು ಮಾಡೋದು. ನಮ್ಮ ಮನೆಯವ್ರಿಗೂ ಅನ್ನ ಸಾಂಬಾರು ತೊಗೊಂಡೋಗ್ಬೇಕಲ್ವ, ಹಾಗಾಗುತ್ತೆ. ಮತ್ತು ತಿಂಡಿ ಜೊತೆಗೇ ಇವು ತಿಂಡಿಗಂದರೆ ಈರುಳ್ಳಿ, ಟೊಮೆಟೊ ಹಣ್ಣು, ತೆಂಗಿನಕಾಯಿ ತುರಿ ಎಲ್ಲದನ್ನೂ ತೊಗೊಳ್ಳೇಬೇಕು. ಅದನ್ನು ತೊಗೊಂಡು ಮತ್ತು ನಮಗೆ ಸಾಂಬಾರಿಗೂ ಅದೇ ಐಟಮ್ ಬೇಕಾಗಿರುತ್ತೆ. ಈರುಳ್ಳಿ ಟೊಮೆಟೊ ನಾರ್ಮಲಾಗಿ ಬೇಕಾಗಿರುತ್ತೆ, ಕಾಯೆಲ್ಲ. ಹಾಗಾಗಿ ಎಲ್ಲ ಒಟ್ಟಿಗೆ ಮಾಡ್ಕೊಂಡು ತಿಂಡಿಗೆ ಏನೇನು ಬೇಕು ಅದನ್ನೆಲ್ಲ ಒಂದು ಪ್ಲೇಟಲ್ಲಿ ಹೆಚ್ಚಿಟ್ಕೊತೀನಿ. ಮತ್ತು ಸಾಂಬಾರಿಗೆ ಏನು ಬೇಕು ಅದನ್ನೆಲ್ಲ ಹಾಗೆ ಒಟ್ಟಿಗೆ
ಎರಡು ಕಡೆನ ಬ್ಯಾಲೆನ್ಸ್ ಮಾಡ್ಕೊತ ಮಾಡ್ತೀನಿ. ಹೀಗಿದ್ರೆ ಏನಾಗುತ್ತೆ, ಬೇಗ ನಮಗೆ ಬೆಳಿಗ್ಗೆ ಸ್ಕೂಲಿಗೆ ಹೋಗೋ ಟೈಮ್ ಒಳಗಡೆ ಸಾಂಬಾರು ಮತ್ತು ತಿಂಡಿ ಎಲ್ಲ ಆಗಿಬಿಡುತ್ತೆ. ನೋಡ್ಬೋದು ನಾನಿವಾಗ ಬೇಳೆನೆಲ್ಲ ಬೇಯಿಸಿಟ್ಟು ಮೂಲಂಗಿನ ಹೆಚ್ಚಿಬಿಟ್ಟು ಬೇಯಕ್ಕಿಟ್ಟು ಸಿಮ್ಮಲ್ಲಿಟ್ಟು ಬಂದಿದ್ದೀನಿ. ನಾನಿವಾಗ ಇದಿಷ್ಟು ಕೆಲಸ ಮಾಡ್ಕೊಂಡು ಹೋಗೋ ಅಷ್ಟರೊಳಗಡೆ ಮೂಲಂಗಿ ಎಲ್ಲ ಒಂದು ಅರ್ಧ ಬೆಂದಿರುತ್ತಲ್ವ, ನೆಕ್ಸ್ಟು ನಾನು ಸಾಂಬಾರು ಮಾಡ್ಬೋದು. ಸಾಂಬಾರು ಮಾಡ್ಕೊತ ತಿಂಡಿ ರೆಡಿ ಮಾಡಿಕೊಂಡು ಟೀ ಎಲ್ಲ ಮಾಡಿಕೊಂಡು ಈ ಥರ ಕೆಲಸ ಮಾಡ್ಕೊಬೋದು ನಾನು. ಈ ಥರ ಟೈಮನ್ನ ಸೇವ್ ಮಾಡ್ತೀನಿ. ನೀವು ಕೂಡ ಈ ಥರ ಹೆಲ್ಪ್ ಆಗುತ್ತೆ ಅಂತ ಹೇಳ್ತಾ ಇದ್ದೀನಿ. ಕೆಲವರು ಅಲ್ಲಿಂದ ಮಧ್ಯಾಹ್ನ ಮಕ್ಕಳಿಗೆಲ್ಲ ಬಿಟ್ಬಿಟ್ಟು 9:30 ಮೇಲೆ 10 ಗಂಟೆ ಮೇಲೆ ಸಾಂಬಾರು ಮಾಡೋಕ್ಕಾಗುತ್ತೆ. ಯಪ್ಪ ಇಷ್ಟೊಂದು ಕೆಲಸನೇ ಆಗೋದಿಲ್ಲ, ಬೇಗ ಕೆಲಸನೇ ಆಗೋದಿಲ್ಲ, ಮಾಡ್ತಾನೆ ಇರಬೇಕಲ್ಲಪ್ಪ ಅಂತ ಅನ್ಸೋರಿಗೆ ಈ ಥರ ಟಿಪ್ಸ್ ಕೊಡ್ತಾ ಇದ್ದೀನಿ. ಈ ಥರ ಫಾಲೋ ಮಾಡಿ, ನಿಜವಾಗ್ಲೂ ಖಂಡಿತ ಯೂಸ್ಫುಲ್ ಆಗುತ್ತೆ. ಅಂದರೆ ನೀವು 5 ಗಂಟೆಗೆ ಎದ್ದೇಳೋಕ್ಕಾಗಿಲ್ಲ ಅಂದರೆ 5 ಗಂಟೆಗೆ ಎದ್ದೇಳಬೇಡಿ. 5:30 6 ಗಂಟೆಗೆ ಎದ್ರೂ ನಾನು ಹೇಳಿರೋ ಥರ ಹೊರಗಡೆ ಬರೋದಕ್ಕಿಂತ ಮುಂಚೆ ಸ್ವಲ್ಪ ಏನೇನಿದೆ ಕೆಲಸ ಅದನ್ನೆಲ್ಲ ಒಳಗಡೆ ಮಾಡಿಬಿಟ್ಟು ಬಂದುಬಿಟ್ರೆ ಈಸಿ ಆಗುತ್ತೆ. ಇನ್ನು ನಾವು ಎದ್ದ ತಕ್ಷಣ ಕಸ ಗುಡಿಸ್ಕೊಳ್ಳೋದೆಲ್ಲ ನಾನು ಮಾಡಲ್ಲ. ಒಂದೊಂದು ಸರಿ ಮಾಡ್ತೀನಿ, ತುಂಬ ಜಾಸ್ತಿ ಕಸ ಇತ್ತಂದ್ರಲ್ಲ ಆ ಥರ ಮಾಡ್ತೀನಿ. ಸ್ವಲ್ಪ ಇಲ್ಲಾಂದರೆ ಇಲ್ಲ, ಸ್ವಲ್ಪ ಇದೆಲ್ಲ ಆದಮೇಲೆ ಮಾಡೋದು ನಾನು ಈ ಥರ ಯಾವಾಗಲೂ ಅಷ್ಟೇ ಚಿಕ್ಕದು ರಂಗೋಲಿ ಹಾಕೋದು, ದೊಡ್ಡದು ಯಾವತ್ತೂ ಹಾಕೋದಿಲ್ಲ ನಾನು. ನನಗೆ ಟೈಮ್ ಆಗೋದಿಲ್ಲ. ಡೈಲಿ ಬಂದುಬಿಟ್ಟು ಅಷ್ಟು ದೊಡ್ಡದು ರಂಗೋಲಿ ಹಾಕಿ ಡೈಲಿ ನೀರಾಗಿ ಕಳಿಸ್ಬೇಕು ಅಂದರೆ ಬೇಜಾರು. ಹಾಗಾಗಿ ಈ ಥರ ಸಿಂಪಲ್ಲಾಗಿ ರಂಗೋಲಿ ಹಾಕ್ತೀನಿ. ದೊಡ್ಡದಾಗೆಲ್ಲ ಹಾಕೋಕ್ಕೆ ಹೋಗೋದು. ತುಳಸಿ ಕಟ್ಟೋದಕ್ಕೆ ನಾರ್ಮಲ್ ಸಿಂಪಲ್ ಹಾಕ್ಕೊತೀನಿ. ನೋಡ್ಬೋದು ಅಲ್ಲೆಲ್ಲ ಗೂಡಿಸ್ಬಿಟ್ಟು ರಂಗೋಲಿಯೆಲ್ಲ ಹಾಕ್ಬಿಟ್ಟು ಬಂದೆ. ಅಷ್ಟರಲ್ಲಿ ಮೂಲಂಗಿ ಬೆಂದಿತ್ತು. ನಾನಿವಾಗ ಮೂಲಂಗಿ ಸಾಂಬಾರಿಗೆ ನಾನೇನು ಬೇಳೆ ಬೇಯಿಸಿಟ್ಕೊಂಡಿದ್ವಲ್ಲ ಇದನ್ನೆಲ್ಲ ಹಾಕ್ಕೊಂಡ್ಬಿಡ್ತೀನಿ. ಚೆನ್ನಾಗಿರುತ್ತೆ. ಸಾಂಬಾರು ಪುಡಿ ಯಾರೋ ರೆಸಿಪಿ ಬೇಕು ಅಂತಿದ್ರೆ ನೋಡ್ಕೊಳ್ಳಿ. ಸಾಂಬಾರು ಪುಡಿ ಸಪ್ರೇಟಾಗಿ ಹಾಕಿದ್ದೀನಿ, ಯಾರಿಗಾದ್ರೂ ಬೇಕಾಗುತ್ತೆ ಅಂತ ಹೇಳ್ಬಿಟ್ಟು. ಇವಾಗ ನಾನು ಬೇಳೆಯಲ್ಲಿ ಏನಿತ್ತಲ್ವ ಅದು ಮತ್ತು ಖಾರ ಪುಡಿ ಎಲ್ಲ ಕಲಿಸ್ಬಿಟ್ಟು ಅರಿಶಿನ ಪುಡಿ ಎಲ್ಲ ಹಾಕಿ ಮತ್ತು ಉಪ್ಪೆಲ್ಲ ಹಾಕ್ಬಿಟ್ಟು ಮತ್ತೆ ಬೇಯಕ್ಕಿಟ್ಟು ಬರ್ತೀನಿ. ಆ ಸಾಂಬಾರೆಲ್ಲ ಕುದಿ ಅಷ್ಟರೊಳಗಡೆ ನಮ್ಮ ಮಗ ಎದ್ದಿದ್ದಾನೆ. ಇವಾಗ ಟೈಮ್ ಬಂದುಬಿಟ್ಟು 6:30 ಆಗಿದೆ ಅನಿಸುತ್ತೆ. 6:30 ಅಷ್ಟರಲ್ಲಿ ಇಷ್ಟೆಲ್ಲ ಕೆಲಸ ಆಗಿದೆ. 6:30 ಅಷ್ಟರಲ್ಲಿ ನನ್ನ ಮಗ ಕೂಡ ಎದ್ದು ಬಂದು ಕೂತ್ಕೊಳ್ತಾ ಇದ್ದ. ಅದಕ್ಕೆ ನಾನು ಅಷ್ಟರಲ್ಲಿ ಕಸ ಗುಡಿಸ್ತೀನಪ್ಪ, ಎದ್ದು ಕೂತ್ಕೊ ಸ್ವಲ್ಪ ಅವನಿಗೆ ಬಿಟ್ಬಿಡ್ತೀನಿ. ಎದ್ದ ತಕ್ಷಣ ಅವನಿಗೂ ಸ್ವಲ್ಪ ಏನಾದ್ರು ಓದಿಸೋದು, ಏನಾದರೂ ಸ್ವಲ್ಪ ಸಣ್ಣ ಪುಟ್ಟದ್ದು ಏನಾದ್ರು ಇದ್ದರೆ ಬ್ಯಾಲೆನ್ಸ್ ಇದ್ದರೆ ಬರ್ಕೊ ಅಂತೆಲ್ಲ ಹೇಳ್ತೀನಿ. ಅದಕ್ಕೆ ಅಷ್ಟರಲ್ಲಿ ಅವನಿಗೂ ಒಂದು ಸ್ವಲ್ಪ ಟೈಮ್ ಕೊಡಬೇಕಾಗುತ್ತೆ ನಾನು. ಹಾಗಾಗಿ ಅವನಿಗೆ ಎದ್ದ ತಕ್ಷಣ ಕೊಡೋದಿಲ್ಲ ನಾನು. ಸ್ವಲ್ಪ ಹೊತ್ತು ಕೂತ್ಕೊತಾನೆ. ಇದಾಗಲೇ ಕೂತ್ಕೊಂಡಿದ್ದು ಬಂದಿರೋದು. ಈಗ ಟೈಮ್ ಎಷ್ಟಾಗಿದೆ ಅಂದರೆ ನಾನು ತಿಂಡಿಗೆಲ್ಲ ಅಂದರೆ ಸಾಂಬಾರಿಗೆಲ್ಲ ಆಗಿದ್ದೆ ರೆಡಿ ಮಾಡಿಕೊಂಡು ಬಂದಿರೋದು. ಏನಿಲ್ಲ ಅಂದರೂ ಒಂದು 1/4 ಗಂಟೆ ಸ್ವಲ್ಪ ಹೊತ್ತಾದರೂ ಕೂತ್ಕೊತೀನಿ. ಕೂತ್ಕೊಂಡು ಮಾಡಿಸ್ಲೇಬೇಕು ಅಂತ ಏನಾದ್ರು ಲೆಕ್ಕಗಳು, ಅಡಿಷನ್, ಸಬ್ಟ್ರಾಕ್ಷನ್ ಈ ಥರ ಇರುತ್ತಲ್ಲ, ಆ ಥರ ಇದ್ದಾಗ ನಾನು ಪಕ್ಕದಲ್ಲೇ ಒಂದು 1/4 ಗಂಟೆ 20 ನಿಮಿಷ ಇಲ್ಲೇ ಟೈಮ್ ಹೋಗ್ಬಿಡುತ್ತೆ ನನಗೆ. ಅದೆಲ್ಲ ಏನಿಲ್ಲ, ಹಾಗೆ ನಾರ್ಮಲಾಗಿ ಓದೋದು ಹೋಮ್ವರ್ಕ್ ಎಲ್ಲ ಇದೆ ಅಂದರೆ ನಾನು ಅವ್ನ ಪಕ್ಕದಲ್ಲೇ ಕೂರಲ್ಲ, ಅವನ್ನ ಅಡುಗೆ ಮನೆಗೆ ಕರ್ಕೊಂಬಂದುಬಿಡ್ತೀನಿ. ಟೇಬಲ್ ಹತ್ರ ಕೂರಿಸ್ಕೊಂಡು ಕೆಲಸ ಮಾಡ್ತೀನಿ. ಇಲ್ಲಿ ನೋಡ್ಬೋದು ಅವನಿಗೆ ಸ್ವಲ್ಪ ಹೊತ್ತು ಏನಾದರೂ ಬರೆಯೋಕ್ಕೆ ತೋರಿಸ್ಬಿಟ್ಟು ಮತ್ತೆ ನಾನಿಲ್ಲಿ ಬಂದಿದ್ದೀನಿ. ನಾನು ಪೊಂಗಲ್ ಮಾಡ್ಕೊತಾ ಇದ್ದೆ. ಪೊಂಗಲಿಗೆ ನೋಡಿ ನಾನು ಜಾಸ್ತಿ ಪಾತ್ರೆ ಮಾಡಿದ್ವಿ. ಇನ್ನೊಂದೇನು ಗೊತ್ತಾ, ಒಂದು ಕುಕ್ಕರಲ್ಲಿ ಬೇಳೆ ಬೇಯಿಸ್ಕೊಂಡಿರ್ತೀನಲ್ವ ಸಾಂಬಾರಿಗೆ, ಆ ಬೇಳೆ ಬೇಯಿಸ್ಕೊಂಡು ಬೇಗ ಸಾಂಬಾರು ಮಾಡಿ ಇಟ್ಕೊಳಕ್ಕೆ ರೆಡಿ ಆದಮೇಲೆ ಅದೇ ಕುಕ್ಕರಲ್ಲಿ ನಾನು ಹೆಸರುಬೇಳೆ ಮತ್ತು ಅಕ್ಕಿ ಬೇಯಿಸಿಟ್ಕೊಂಡಿದ್ದೀನಿ. ಬೇಗ ಆಗಿಬಿಡುತ್ತೆ ಈಸಿಯಾಗಿ. ಈ ಥರ ಮಾಡಿದರೆ ಪಾತ್ರೆಗಳು ಸ್ವಲ್ಪ ಕಡಿಮೆ ಆಗುತ್ತೆ. ಒಂದೇ ಕುಕ್ಕರಲ್ಲಿ ಯೂಸ್ ಮಾಡಿಕೊಂಡು ಬೇಗ ಮಾಡ್ಬೋದು. ಇಲ್ಲಿ ಸಿಹಿ ಪೊಂಗಲ್ ಮತ್ತು ಖಾರ ಪೊಂಗಲ್ ಮಾಡಿದ್ದೆ. ಫಸ್ಟ್ ಡೇ ಸ್ಕೂಲ್ ಆಗಿರೋದ್ರಿಂದ ಸ್ವಲ್ಪ ಸ್ವೀಟು ಇರಲಿ. ದೊಡ್ಡವನಿಗೆ ಸ್ವೀಟ್ ಇಷ್ಟ, ಚಿಕ್ಕವನಿಗೆಲ್ಲ ಅಷ್ಟೊಂದು ಸ್ವೀಟ್ ಇಷ್ಟ ಆಗೋದಿಲ್ಲ. ಹಾಗಾಗಿ ಅವನಿಗೆ ಖಾರ ಪೊಂಗಲ್ ಮತ್ತು ಸಿಹಿ ಪೊಂಗಲ್ ಇಬ್ಬರು ಎರಡನ್ನೂ ಕಟ್ಟಿಬಿಟ್ಟು ದೊಡ್ಡವನಿಗೆ, ಚಿಕ್ಕವನಿಗೆ ಬರೀ ಖಾರ ಪೊಂಗಲ್ ಮಾತ್ರ ಕಟ್ಟಿಟ್ಟು ಅವ್ರಿಗೂ ಕೂಡ ತಿಂಡಿ ಹಾಕ್ಕೊಟ್ಟಿದ್ದೀನಿ. ಇವಾಗ ಟೈಮ್ ಬಂದುಬಿಟ್ಟು 9 ಗಂಟೆ ಆಗಿದೆ. ಸ್ಕೂಲಿಗೆ ಹೋಗ್ಬೇಕಾದ್ರೆ ಸ್ಕೂಲ್ ಬೆಲ್ಲು 9:40ಕ್ಕೆ. ನಾವಿಲ್ಲಿ 9:20 9:30 ಮನೆ ಬಿಟ್ಬಿಟ್ರು. ಇಲ್ಲೇ ಮನೆ ಹತ್ರ ಇರೋದ್ರಿಂದ ಒಂದು 10 ನಿಮಿಷದಲ್ಲಿ ನಡ್ಕೊಂಡು ಹೋಗ್ಬೋದು. ಅವ್ರಿಗೂ ಕೂಡ ಫಸ್ಟ್ ಡೇ ಸ್ಕೂಲ್ ಆಗಿರೋದ್ರಿಂದ ಯೂನಿಫಾರ್ಮ್ ಎಲ್ಲ ಈ ಸರಿ ಚೇಂಜ್ ಮಾಡಿದ್ದಾರೆ. ಯೂನಿಫಾರ್ಮ್ ಎಲ್ಲ ಹಾಕ್ಕೊಂಡಿಲ್ಲ. ಹಾಗೆ ಕಲರ್ ಡ್ರೆಸ್ ಅಂದರೆ ಫಸ್ಟ್ ಡೇ ಎಲ್ರಿಗೂ ಕಲರ್ ಡ್ರೆಸ್ ಕೊಡ್ತಾರೆ, ಯೂನಿಫಾರ್ಮ್ ಎಲ್ಲ ಇಲ್ಲ. ನಾವು ಸ್ಕೂಲ್ ಹತ್ರ ಕರ್ಕೊಂಡೋಗಿ ಬಿಟ್ಟು ಬಂದೆ. ಗಣೇಶ ನೋಡ್ಬೋದು ಪೂಜೆ ಮಾಡಿದ್ದೆಲ್ಲ, ಅರ್ಚಕರು ಬಂದು ಪೂಜೆ ಮಾಡ್ತಾರೆ. ತುಂಬ ಚೆನ್ನಾಗಿ ಗಣೇಶನಿಗೆ ನಮ್ಮ ಮಕ್ಕಳು ಕೂಡ ನಮಸ್ಕಾರ ಮಾಡ್ಕೊಂಡು ಫಸ್ಟ್ ಡೇ ಸ್ಕೂಲಿಗೆ ಹೋದ್ರು, ಬಿಟ್ಟು ಬಂದರು. ಅಲ್ಲಿಂದ ಬಂದ ತಕ್ಷಣ ನಾನು ಇನ್ನೂ ತಿಂಡಿ ತಿಂದಿಲ್ಲ. ಫಸ್ಟ್ ಏನು ಮಾಡ್ತೀನಿ, ಎಲ್ಲ ಮಕ್ಕಳೆಲ್ಲ ಹೋಗ್ತಾರಲ್ಲ, ಪೆನ್ಸಿಲ್ಲು, ಬುಕ್ಕು ಅದೆಲ್ಲ ಅಲ್ಲಿಲ್ಲೆಲ್ಲ ಚೆಲ್ಲಾಪಿಲ್ಲಿಗೆ ಹರಡಿರುತ್ತೆ. ಅದನ್ನೆಲ್ಲ ಕ್ಲೀನ್ ಮಾಡ್ಕೊಂಡು ಕಸ ಗುಡಿಸ್ಕೊಂಡು ನಾನು ನೆಲ ಒರೆಸಿ ಇವಾಗ ಆರಾಮಾಗಿ ಕೂತ್ಕೊಂಡು ತಿಂತೀನಿ ನಾನು ತಿಂಡಿನ. ನೋಡಿ ಬೆಡ್ಶೀಟೆಲ್ಲ ನೀಟಾಗೆಲ್ಲ ತೆಗೆದು ಕೊಡಿಬಿಟ್ಟು ಬಟ್ಟೆಗಳೆಲ್ಲ ಮಡಚಿಟ್ಟು ತಿಂಡಿ ತಿಂದ್ಕೊಂಡೆಲ್ಲ ಆದಮೇಲೆ ಪೂಜೆ ಮಾಡ್ತಾಯಿದ್ದೀನಿ. ನಾನು ಫಸ್ಟೇ ಪೂಜೆ ಮಾಡೋದೆಲ್ಲ ಲೇಟ್ ಆಗುತ್ತೆ. ಈ ಪೂಜೆ ಮಾಡೋಕ್ಕೆ ಬಂದಿದ್ದೀನಿ ಅಂದರೆ ನಾನು ಟೈಮ್ ಇವು 11-12 ಗಂಟೆ ಆಗಿರ್ಬೋದು ಅನಿಸುತ್ತೆ. ಫಸ್ಟ್ ತಿಂಡಿ ತಿಂದ್ಕೊಂಡು ಎಲ್ಲ ಕೆಲಸ ಮಾಡಿಕೊಂಡು ಆಮೇಲೆ ಪೂಜೆ ಮಾಡ್ತಾಯಿದ್ದೀನಿ. ಒಂದೊಂದು ಸರಿ ಬೇಗ ಆಗಲ್ಲ, ಏನೇ ಅಂದರೂ ಮಕ್ಕಳು ಸ್ಕೂಲಿಗೆ ಬಿಟ್ಟು ಬರೋಷ್ಟಕ್ಕೆ 9-9:30 ಆಗಿರುತ್ತೆ. ಅದ್ರ ಮೇಲೆ ಒಂದು ಎಲ್ಲ ಕೆಲಸ ಮಾಡ್ಕೊಳ್ಳೋಕ್ಕೆ 1 ಅವರ್ ಟೈಮ್ ಬೇಕು. ಅಡುಗೆ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು
ಎಲ್ಲ ಮಾಡ್ತೀವಿ ಅಂದರೆ 1 ಅವರ್ ಬೇಕು. ಆ 1 ಅವರ್ ಅಂದರೆ ನಮಗೆ ತಿನ್ನೋದಕ್ಕೆ 11 12 ಗಂಟೆ ಆಗುತ್ತೆ. ನಮಗೆ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಇರೋದ್ರಿಂದ ಹುಷಾರಿಲ್ಲ, ಹಾಗಾಗಿ ನಾನು ಬೇಗ ತಿನ್ಕೊಂಡ್ಬಿಡ್ತೀನಿ. ಬೇಗ ಅಂದರೆ 10:30 10 ಮುಕ್ಕಾಲು 11 ಗಂಟೆ ಒಳಗಡೆ ತಿಂಡಿ ತಿನ್ಕೊಂಡ್ಬಿಡ್ತೀನಿ. ಎಲ್ಲ ಆಯಿತು, ಪೂಜೆ ಆಯಿತು. ನೆಕ್ಸ್ಟು ನಾನಿವಾಗ ಸಾಂಬಾರು ಮಾಡೋಣ, ಮೊಳಕೆ ಕಾಳು ಸಾಂಬಾರು, ಬಸ್ಸಾಂಬಾರು ಮಾಡೋಣ ಅಂತಂದು ಹೇಳ್ಬಿಟ್ಟು ರೆಡಿ ಮಾಡ್ಕೊತಾ ಇದ್ದೀನಿ. ನನ್ನ ಫೇವ್ರೇಟ್ ಬಸ್ಸಾಂಬಾರಲ್ಲಿ ಫೇವ್ರೇಟ್ ಅಂದರೆ ಇದು ಮೊಳಕೆ ಕಾಳು ಸಾಂಬಾರು. ಸಬ್ಬಸಿಗೆ ಸೊಪ್ಪು ಸಾಂಬಾರು, ಸಬ್ಬಸಿಗೆ ಸೊಪ್ಪಿನ ಸಾಂಬಾರು ಬರುತ್ತಲ್ಲ ಬಸ್ಸಾರು, ಅದು ಇಷ್ಟ ನನಗೆ. ಆದರೆ ಅದು ಗ್ಯಾಸ್ಟ್ರಿಕ್ ಆಗುತ್ತೆ ಅಂತೇಳಿ ತಿನ್ನೋದಿಲ್ಲ, ಕಡಿಮೆ ಮಾಡಿಬಿಟ್ಟಿದ್ದೀನಿ, ತರೋದೇ ಇಲ್ಲ. ಇವಾಗ ಮೊಳಕೆ ಕಾಳು ಮತ್ತು ಅರವೆ ಸೊಪ್ಪು ಬರುತ್ತಲ್ಲ, ಕೊಯ್ಯ ಅರವೆ ಸೊಪ್ಪು ಅಂತಂದು ಹೇಳ್ಬಿಟ್ಟು ಆ ಸೊಪ್ಪನ್ನ ಹಾಕ್ಬಿಟ್ಟು ಬಸ್ಸಾರು ಮಾಡ್ತಾಯಿದ್ದೀನಿ. ನಾನು ಜಾಸ್ತಿ ದಂಟು ಸೊಪ್ಪು ಮತ್ತು ಕೊಯ್ಯ ಅರವೆ ಸೊಪ್ಪನ್ನ ಹಾಕ್ತೀನಿ ಬಸ್ಸಾಂಬಾರಿಗೆ. ಮೆಂತ್ಯ ಸೊಪ್ಪೆಲ್ಲ ಇದ್ದರೆ, ಮೆಂತ್ಯ ಸೊಪ್ಪು ಏನು ಗೊತ್ತಾ, ಇದ್ರ ಜೊತೆಯಲ್ಲೇ ಹಾಕ್ಕೊಂಬಿಟ್ರೆ ಏನಾಗುತ್ತೆ, ಬೇಳೆ ತೊಗರಿಬೇಳೆ ಜೊತೆಲೆಲ್ಲ ಹಾಕ್ಕೊಂಡ್ರೆ ಬೇಳೆ ಬೇಯೋದಿಲ್ಲ. ಆಮೇಲೆ ಮಕ್ಕಳು ಕೈ ಇರ್ತಿಂತ ತಿನ್ನೋದಿಲ್ಲ, ಮೆಂತ್ಯ ಸೊಪ್ಪು ಇಷ್ಟಪಡೋದಿಲ್ಲ. ಹಾಗಾಗಿ ನಾನಿಲ್ಲಿ ಬರೀ ಮೊಳಕೆ ಕಾಳು ಮತ್ತು ಅರವೆ ಸೊಪ್ಪಿನ ಬಸ್ಸಾರು ಮಾಡೋದು ತೋರಿಸ್ಕೊಡ್ತಾಯಿದ್ದೀನಿ. ಮೊಳಕೆ ಕಾಳು ಎಲ್ಲ ಬೆಂದಮೇಲೆ ಸೊಪ್ಪು ಹಾಕಿತ್ತು. ಸೊಪ್ಪು ಎಳೆ ಸೊಪ್ಪಾಗಿರೋದ್ರಿಂದ ಬೇಗ ಚೆನ್ನಾಗಿ ಬೆಂದಿತ್ತು. ನಾನಿಲ್ಲಿ ಪಕ್ಕದಲ್ಲಿ ಹಸಿಮೆಣ್ಸಿನ್ಕಾಯಿ ಹಾಕ್ಕೊಂಡಿದ್ದೀನಿ. ಖಾರಕ್ಕೆ ಎಷ್ಟು ಬೇಕು ಅಷ್ಟು ಹಸಿಮೆಣ್ಸಿನ್ಕಾಯಿ ನೋಡಿ, 1 ಬೆಳ್ಳುಳ್ಳಿ ತೊಗೊಂಡಿದ್ದೀನಿ, ಅದಕ್ಕೆ 1 ಈರುಳ್ಳಿ ಹಾಕ್ಕೊಂಡಿದ್ದೀನಿ. ಎಣ್ಣೆಯಲ್ಲಿ ಫ್ರೈ ಮಾಡಿಕೊಂಡು ಬಸ್ಸಾಂಬಾರು ಮಾಡಿದರೆ ಟೇಸ್ಟ್ ಬೇರೆ ಇರುತ್ತೆ. ಹಾಗೆಯೇ ಈರುಳ್ಳಿ ಎಲ್ಲ ಫ್ರೈ ಮಾಡಿದಂಗೆ ಬರೀ ಹಸಿಮೆಣ್ಸಿನ್ಕಾಯಿ ಸುಟ್ಕೊಂಡು ಫ್ರೈ ಮಾಡಿದ್ರೂ ಬೇರೆ ಥರ ಸಾಂಬಾರು ಟೇಸ್ಟ್ ಇರುತ್ತೆ. ಈ ಥರ ಎಣ್ಣೆಲ್ಲ ಹುರ್ಕೊಂಡು ಮಾಡಿದರೆ ಸಾಂಬಾರು ಸೂಪರಾಗಿ ಬರುತ್ತೆ. ನಾನು ಇಲ್ಲಿ ಎಣ್ಣೆಯಲ್ಲಿ ಈರುಳ್ಳಿ ಮತ್ತು ಟೊಮೆಟೊ ಹಣ್ಣೆಲ್ಲ ಚೆನ್ನಾಗಿ ಫ್ರೈ ಮಾಡಿ ತಿರ್ಕೊಂಡಿದ್ದೀನಿ. ನೋಡ್ಬೋದು, ಇವಾಗ ಸೊಪ್ಪೆಲ್ಲ ಬೆಂದಿದೆ. ಸೊಪ್ಪನ್ನೆಲ್ಲ ಸಪ್ರೇಟಾಗಿ ಮಾಡ್ಕೊತಾ ಇದ್ದೀನಿ. ಎಳೆ ಸೊಪ್ಪಾಗಿರೋದ್ರಿಂದ ಬೆಂದು ಎಲ್ಲ ಸ್ವಲ್ಪನಾಗಿತ್ತು. ಸೂಪರಾಗಿ ಬಂದಿತ್ತು ಫ್ರೆಂಡ್. ಮಾತ್ರ ನನಗೆ ಮೊಳಕೆ ಕಾಳು ಬೇಯಿಸ್ತಾ ಇದ್ದರೆ ಹಾಗೆ ತಿಂತಾ ಇರಬೇಕು ಅನಿಸುತ್ತೆ. ನನಗೆ ಚಿಕ್ಕವಳಿದ್ದಾಗಲೂ ಅಷ್ಟೇ, ಏನಾರು ನಮ್ಮ ಅಕ್ಕ ಅಡುಗೆ ಮಾಡ್ತಾಯಿದ್ದಲ್ವ, ಬೇಯಿಸಿಟ್ಟಾಗಲೆಲ್ಲ ಮೊಳಕೆ ಕಾಳು ಒಂದು ಲೋಟದಲ್ಲಿ ಹಾಕ್ಕೊಂಡು ತೊಗೊಂಡು ತಿಂತಾಯಿದ್ದೆ. ಅಷ್ಟು ಚೆನ್ನಾಗಿ ಇಷ್ಟ ನನಗೆ. ಇಲ್ಲಿ ಫ್ರೈ ಮಾಡಿಟ್ಕೊಂಡಿರ್ತಕ್ಕಂಥ ಈರುಳ್ಳಿ ಮತ್ತು ಹಸಿಮೆಣ್ಸಿನ್ಕಾಯಿ ಎಲ್ಲ ಹಾಕ್ಕೊಂಡಿದ್ವಲ್ಲ, ಅದಕ್ಕೆ ಸ್ವಲ್ಪ ಜೀರಿಗೆ, ಸ್ವಲ್ಪ ಕೊಬ್ಬರಿ ತುರಿ, ಹಾಗೆ ಸ್ವಲ್ಪ ಹುಣಸೆಹಣ್ಣು, ಕೊತ್ತಂಬರಿ ಸೊಪ್ಪು, ಹಾಗೆ ಬೇಯಿಸಿಡ್ತಿರ್ತೀವಲ್ಲ ನಾವು ಹುಳ್ಳಿಕಾಳು ಮತ್ತು ಸೊಪ್ಪು, ಇದನ್ನು ಸ್ವಲ್ಪ ಹಾಕ್ಕೊತೀನಿ. ಸಾಂಬಾರು ಮಂದ ಬರುತ್ತೆ ಅಂತ ಹಾಕ್ಕೊಳ್ಳೋದು. ಇದಿಷ್ಟನ್ನು ನೈಸಾಗಿ ರುಬ್ಕೊತೀನಿ. ಬಸ್ಸಾರಿಗೆ ತುಂಬ ನೈಸಾಗಿ ಬೇಡ, ತುಂಬ ತರಿಗೂ ಬೇಡ, ಈ ರೀತಿ ರುಬ್ಬಿಡ್ಕೊಂಡ್ರೆ ನೋಡಿ ಬಸ್ಸಾಂಬಾರು ರೆಡಿ ಆಯಿತು. ನಾನಿವಾಗ ಇದಕ್ಕೇ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಇದು ಹಸಿಯಾಗಿ ಅಂದರೆ ಇವಾಗ ಏನಿದೆ ಇದೇ ಥರನೇ ಮಿಕ್ಸ್ ಮಾಡಿಕೊಂಡು ಉಪ್ಪು ನೋಡ್ಕೊಂಬಿಟ್ಟು ಇದೇ ಥರ ಜಸ್ಟ್ ಹಸಿ ಸಾಂಬಾರು ಅಂದರೆ ಹಸಿ ಉತ್ಕೊಂತ ಈ ಥರ ಊಟ ಮಾಡ್ತಾರೆ. ಇದೇ ಥರ ಮಾಡಿದ್ರೆ ಚೆನ್ನಾಗಿ. ಇದು ಊಟ ಮಾಡಿ ಮಿಕ್ಕಿ ಉಳಿದಿರುತ್ತಲ್ವ, ನಾನು ಆವಾಗ ಕುದಿಸಿಟ್ರೆ ರಾತ್ರಿಗೂ ಬರುತ್ತೆ. ಇಲ್ಲಾಂದ್ರೆ ಏನಾಗುತ್ತೆ, ಸ್ಮೆಲ್ ಆಗಿಬಿಡುತ್ತೆ. ಫಸ್ಟ್ ಟೈಮ್ ನಾವು ಇದೇ ಥರ ಹಸಿದು ಊಟ ಮಾಡ್ತೀವಿ, ಹಸಿ ಉತ್ಕೊಂತ ಅಂತ ಹೇಳ್ಬಿಟ್ಟು. ನೆಕ್ಸ್ಟು ಬಿಸಿ ಮಾಡಿ ಇಟ್ಕೊತೀನಿ. ಸಾಂಬಾರು ಮಾತ್ರ ಸೂಪರಾಗಿ ಬಂದಿತ್ತು. ಮೊಳಕೆ ಕಾಳು ಮತ್ತು ಅರವೆ ಸೊಪ್ಪು ಹಾಕಿ ಈ ರೀತಿ ಮಾಡ್ಕೊಂಡು ನೋಡಿ, ತುಂಬ ಚೆನ್ನಾಗಿರುತ್ತೆ. ಹಾಗೆ ಬಸ್ಸಾಂಬಾರು ಮಾಡಿ ಮುದ್ದೆ ಮಾಡಿಲ್ಲ ಅಂದರೆ ಈಗ ಹೆಂಗಿರುತ್ತೆ ಹೇಳಿ, ಖಂಡಿತ ಅದು ಕಂಪ್ಲೀಟ್ ಆಗೋದಿಲ್ಲ. ಬಸ್ಸಾರು ಅಂದರೆ ಮುದ್ದೆ ಇರಲೇಬೇಕು. ನಾನು ನಮ್ಮ ಅತ್ತೆ ಇಬ್ಬರು ಇರೋದ್ರಿಂದ ಸ್ವಲ್ಪ ಮುದ್ದೆನೇ ಸಾಕಾಗುತ್ತೆ. ನಮ್ಮ ಮನೆಯವರೆಲ್ಲ ನೈಟ್ ಬರೋದಲ್ವ, ಕೆಲ್ಸಕ್ಕೆ ಹೋಗಿರ್ತಾರೆ. ಹಾಗಾಗಿ ಸ್ವಲ್ಪ ನಮ್ಮ ಅತ್ತೆ ನೈಟ್ ಮುದ್ದೆ ಊಟ ಮಾಡಲ್ಲ, ಹಾಗಾಗಿ ಬೆಳಿಗ್ಗೆ ಬೇಕಲ್ವ, ಹಾಗೆ ಬಸ್ಸಾಂಬಾರು ಬೇರೆ ಮಾಡಿರೋದ್ರಿಂದ ಮುದ್ದೆ ಇರಲೇಬೇಕು. ನಾನಿಲ್ಲಿ ಒಣಮೆಣ್ಸಿನ್ಕಾಯಿ, ಈರುಳ್ಳಿ, ಬೆಳ್ಳುಳ್ಳಿ ಇಟ್ಕೊಂಡಿನಿ ಒಗ್ಗರಣೆಗೆ, ತುಂಬ ಚೆನ್ನಾಗಿರುತ್ತೆ. ಫಸ್ಟು ನಾನಿಲ್ಲಿ ಒಣಮೆಣ್ಸಿನ್ಕಾಯಿ ಹಾಕ್ಕೊತಾ ಇದ್ದೀನಿ. ಒಣಮೆಣ್ಸಿನ್ಕಾಯಿ ಫಸ್ಟ್ ಏನಕ್ಕೆ ಹಾಕಬೇಕು ಅಂದರೆ, ನಮ್ಗೆ ಏನಾದ್ರು ಕಾಳು ತಿನ್ನಬೇಕಾದ್ರೆ ಸ್ವಲ್ಪ ಖಾರವಾಗಿ ಬೇಕು ಅಂತಂದರೆ ಈ ಮೆಣ್ಸಿನ್ಕಾಯಿ ಚೆನ್ನಾಗಿ ಫ್ರೈ ಆಗಿರಬೇಕು. ಆಗಿದ್ರೆ ಚೆನ್ನಾಗಿ. ಈರುಳ್ಳಿ ಜೊತೆಲಿ ಒಟ್ಟಿಗೆ ಫ್ರೈ ಮಾಡೋಕ್ಕೆ ಹಾಕಿದರೆ ಒಣಮೆಣ್ಸಿನ್ಕಾಯಿ ನೀಟಾಗಿ ಫ್ರೈ ಆಗೋಲ್ಲ. ಹಾಗಾಗಿ ಒಣಮೆಣ್ಸಿನ್ಕಾಯಿ ಒಂದು ಅರ್ಧ ಫ್ರೈ ಆದಮೇಲೆ ನೋಡ್ಬೋದು ಕಲರ್ ಚೇಂಜ್ ಆಗಿದೆ ಮೆಣ್ಸಿನ್ಕಾಯಿ. ಇವಾಗ ನಾವು ಈರುಳ್ಳಿ ಮತ್ತು ಬೆಳ್ಳುಳ್ಳಿ ಇಟ್ಕೊಂಡಿದ್ವಲ್ಲ, ಅದನ್ನು ಹಾಕ್ಕೊಬೇಕು. ಈರುಳ್ಳಿ ಮತ್ತು ಬೆಳ್ಳುಳ್ಳಿ ಹಾಕ್ಕೊಂಡ್ರೆ ಒಂಥರ ಚೆನ್ನಾಗಿರುತ್ತೆ ಕಾಳು ತಿನ್ನೋದಕ್ಕೆ. ಈ ಮೊಳಕೆ ಹುಳಿಕಾಳು ಮತ್ತು ಅರವೆ ಸೊಪ್ಪಿನ ಬಸ್ಸಾಂಬಾರಿಗೆ ಬೆಳ್ಳುಳ್ಳಿ ಇದ್ರೇ ಚೆನ್ನಾಗಿ. ನಾನಿಲ್ಲಿ ಬೆಳ್ಳುಳ್ಳಿ ಮತ್ತು ಈರುಳ್ಳಿ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊತಿದ್ದೀನಿ. ಪಕ್ಕದಲ್ಲಿ ಮುದ್ದೆ ಕೂಡ ರೆಡಿಯಾಗಿದೆ. ಇಲ್ಲಿ ನೋಡ್ಬೋದು ಹಸಿ ಕೊಬ್ಬರಿ ತುರಿ ಹಾಕ್ಕೊಂಡಿದ್ದೀನಿ. ಕೊಬ್ಬರಿ ತುರಿ ಮತ್ತು ಬೆಳ್ಳುಳ್ಳಿ ಚೆನ್ನಾಗಿ ಜಾಸ್ತಿ ಹಾಕಿದರೆ ಸೊಪ್ಪು ಕಾಳು ರುಚಿನೇ ಬೇರೆ, ಅಷ್ಟು ಚೆನ್ನಾಗಿರುತ್ತೆ. ಪದೇ ತಿನ್ನಬೇಕು ಅನಿಸುತ್ತೆ, ಅಷ್ಟು ಚೆನ್ನಾಗಿರುತ್ತೆ ಕಾಳು ತಿನ್ನೋದಕ್ಕಂತೂ. ಇವಾಗ ಕಾಯಿನ ಸ್ವಲ್ಪ ಮಿಕ್ಸ್ ಮಾಡ್ಕೊಬೇಕು, ಸ್ವಲ್ಪ ಉಪ್ಪು ಹಾಕ್ಕೊಂಡು ಕಾಯಿ ಚೆನ್ನಾಗಿ ಕುದಿಸಿ ಅದಾದಮೇಲೆ ನಾವು ಸೊಪ್ಪನ್ನು ಹಾಕ್ಕೊಬೇಕಾಗುತ್ತೆ. ಇಲ್ಲ ನೈಟಿಗೆಲ್ಲ ಇಟ್ಟರೇನಾಗುತ್ತೆ, ಕೆಟ್ಟೋಗುತ್ತೆ. ಹಾಗಾಗಿ ಬಿಸಿ ಮಾಡಿಕೊಂಡು ಇಟ್ಕೊಂಡ್ರೆ ಸೊಪ್ಪು ಕೂಡ ರೆಡಿ ಆಯಿತು. ಅರವೆ ಸೊಪ್ಪು ಮೊಳಕೆ ಕಾಳಿಂದು ಬಸ್ಸಾಂಬಾರು. ಹಾಗೆ ಊದ್ಕ ಕೂಡ ನೋಡಿ ಎಷ್ಟು ಚೆನ್ನಾಗಿ ಮಂದ ಬಂದಿದೆ. ಬೇಳೆ ಹಾಕಿ ರುಬ್ಬಿರೋದ್ರಿಂದ, ಬೇಳೆ ಅಂದರೆ ಹುಳ್ಳಿಕಾಳು ಹಾಕಿ ರುಬ್ಕೊಂಡಿರೋದ್ರಿಂದ ಸೈಡಲ್ಲಿ ಹಾಗೆ ನಿಂಬೆಹಣ್ಣು ಹಿಂಡ್ಕೊಂಡು, ಒಣಮೆಣ್ಸಿನ್ಕಾಯಿ ಬೇಕು ಅಂದರೆ ನೆಕ್ಸ್ಟ್ ಈ ಥರ ಸಾರಲ್ಲಿ ಕಿವುಚ್ಕೊಂಡು ಊಟ ಮಾಡ್ಬೋದು, ಬೇಡ ಅಂದರೆ ಹಾಗೇ ತಿನ್ಕೊಬೋದು, ಚೆನ್ನಾಗಿರುತ್ತೆ. ಸ್ವಲ್ಪ ಹುಳಿ ಹಿಂಡ್ಕೊಂಡು ಈ ಮುದ್ದೆ ಬಿಸಿಯಾಗಿರೋ ಮುದ್ದೆ ಊಟ ಮಾಡ್ತಾಯಿದ್ರೆ ಆಹಾ
ಈ ಸಾಂಬಾರು ಮುಂದೆ ಯಾವ ನಾನ್ ವೆಜ್ ಸಾಂಬಾರು ಬೇಡ, ಅಷ್ಟು ಟೇಸ್ಟಾಗಿರುತ್ತೆ. ಒಂದ್ಸರಿ ಟ್ರೈ ಮಾಡಿ ಹೇಗೆ ಬಂದಿತ್ತಂತಂದು ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ಯಾರು ನನ್ನ ಚಾನಲ್ನ ಹೊಸ್ದಾಗಿ ನೋಡ್ತಿದ್ದಾರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಸಪೋರ್ಟ್ ಮಾಡಿ. ಪಕ್ಕದಲ್ಲಿರ್ತಕ್ಕಂಥ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ನಾನು ನಮ್ಮ ಅತ್ತೆಗೆ ಊಟನೆಲ್ಲ ಹಾಕ್ಕೊಟ್ಬಿಟ್ಟು ಇವಾಗ ನಾನು ಊಟ ಮಾಡೋಣ ಅಂತಂದು ಹೇಳ್ಬಿಟ್ಟು ಹಾಕ್ಕೊಡ್ತಾಯಿದ್ದೀನಿ. ಫಸ್ಟು ನಾನು ಅವ್ರಿಗೆ ಹಾಕ್ಕೊಡ್ತೀನಿ. ವೀಡಿಯೋ ಮಾಡೋದಕ್ಕಿಂತ ಮುಂಚೆ ಗೊತ್ತಾ, ವೀಡಿಯೋ ಮಾಡೋದಕ್ಕೆ ಒಂದು 10 ನಿಮಿಷ ಟೈಮ್ ಬೇಕಾಗುತ್ತೆ. ಹಾಗಾಗಿ ಮುದ್ದೆ ಪಾತ್ರೆನ ತಟ್ತೀನಲ್ಲ, ತಟ್ಟಿದ ತಕ್ಷಣ ಆ ಪಾತ್ರೆಗೆ ಹಾಕಲ್ಲ, ಡೈರೆಕ್ಟಾಗಿ ಹಾಗೆ ತಟ್ಟೆಯಲ್ಲಿ ಹಾಕ್ಬಿಟ್ಟು ಕೊಟ್ಟು ನಾನು ಊಟ ಮಾಡಿದೆ. ಸಾಂಬಾರು ಮಾತ್ರ ಸೂಪರಾಗಿ ಬಂದಿತ್ತು. ಕಮೆಂಟ್ ಮಾಡಿ ತಿಳಿಸಿ ಹೇಗೆ ಬಂದಿತ್ತು ಅಂತ. ಹಾಗೆ ಸಂಜೆ ಆಯಿತು ಮಗನ ಕರ್ಕೊಂಬರೋಕ್ಕೆ ಅಂತ ಹೇಳ್ಬಿಟ್ಟು, ಫಸ್ಟ್ ಡೇ ಅಲ್ವಾ ಹೋಗಿದ್ದೆ, ಕರ್ಕೊಂಡು ಬರೋಕ್ಕೆ ಹೋಗಿದ್ದೆ. ನಮ್ಮ ಚಿಕ್ಕ ಮಗ ಏನಂದರೆ ಕೆಲವರು ಹೊಸ ಸ್ಕೂಲಲ್ಲಪ್ಪ ಯಾರೋ ಫ್ರೆಂಡ್ ಇಲ್ಲ ಅಂತ ಫೀಲ್ ಮಾಡ್ಕೊತಾರೆ. ಈ ನನ್ನ ಮಗನಿಗೆ ಆ ಥರ ಇರಲಿಲ್ಲ. ಚಿಕ್ಕ ಮನೆಗೆ ತುಂಬ ಖುಷಿಯಾಗಿ ಬಂದ ತಕ್ಷಣ ಆಟ ಆಡ್ಕೊತ ಹೊರಗಡೆ ಬಂದ. ಇವರೆಲ್ಲ ನಮ್ಮ ಮಕ್ಕಳು ಫ್ರೆಂಡು. ಇವತ್ತು ಪ್ಲಾಂಟ್ ಇದು ಹಾಕಿದ್ರು, ನನಗೆ ಗೊತ್ತೇ ಇರಲಿಲ್ಲ. ಇವತ್ತು ಓದೇ ತಿಂದ್ರ ಏ ಬಾರು ಹಾಂ ನಡಿ. ಬೇಡಪ್ಪ ಇವ್ರು ಯಾಕಡೆ ಹೋಗೋರು. 4 ಗಂಟೆ ಆಯಿತು. ಮಕ್ಕಳನ್ನ ಸ್ಕೂಲಿಂದ ಕರ್ಕೊಂಡು ಬಂದ್ವಿ. ಫ್ರೆಂಡ್ಸ್ ಜೊತೆಲ್ಲ ಮಾತಾಡ್ಕೊತ ಹರಟೆ ಹೊಡ್ಕೊತ. ಮಕ್ಕಳಂತೂ ಹೂಗಳೆಲ್ಲೂ ರೋಡಲ್ಲಿ ಸಿಗೋಂಗಿಲ್ಲ. ಅಮ್ಮ ಇಲ್ಲಿ ಹೂವು ನೋಡಿಲ್ಲ ಎಷ್ಟು ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ಎಲ್ಲ ಮಕ್ಕಳೆಲ್ಲ ಹೂವು ಎತ್ಕೊಂಡೆಲ್ಲ ತೋರಿಸ್ತಾಯಿದ್ರು. ಹೂವು ನಮಗೆ ಕೊಡು ಅಂತ ಹೇಳ್ತಾ ಜಗಳ ಮಾಡ್ಕೊತ ಹೀಗೆ ಚೆನ್ನಾಗಿತ್ತು. ರೋಡಲ್ಲೆಲ್ಲ ಎಷ್ಟೊಂದು ಹೂಗಳಲ್ಲಿತ್ತು. ಅದನ್ನೆಲ್ಲ ಮಾಡ್ಕೊಂಡು ಫ್ರೆಂಡ್ಸ್ ಜೊತೆಲ್ಲ ಮುಗಿಸ್ಕೊಂಡು ಮಕ್ಕಳನ್ನ ಮನೆಗೆ ಕರ್ಕೊಂಬಂದ್ವಿ. ನೋಡಿದ್ರಲ್ಲ, ಇದಾಗಿತ್ತು ನನ್ನ ಇವತ್ತಿನ ವ್ಲಾಗ್ ಮಕ್ಕಳ ಜೊತೆ, ಅಂದರೆ ಫಸ್ಟ್ ಡೇ ಸ್ಕೂಲಿಂದು. ಈ ವಿಡಿಯೋ ಇಷ್ಟ ಇದ್ರೆ ಗೊತ್ತಲ್ಲ, ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಸಪೋರ್ಟ್ ಮಾಡಿ. ಪಕ್ಕದಲ್ಲಿರ್ತಕ್ಕಂಥ ಬೆಲ್ ಐಕನನ್ನು ಕ್ಲಿಕ್ ಮಾಡಿ. ನೆಕ್ಸ್ಟು ಮತ್ತೊಂದು ವೀಡಿಯೋದೊಂದಿಗೆ ಸಿಗೋಣ. ಅಲ್ಲಿ ತನಕ ಟೇಕ್ ಕೇರ್, ಬಾಯ್ ಬಾಯ್, ಥ್ಯಾಂಕ್ ಯು.